ಆದರೆ ಇವತ್ತು ಕಾಂಗ್ರೆಸ್ನವ್ರು ಏನು, ನಾವು ಇವತ್ತು ಪೂರ್ಣ ಪ್ರಮಾಣದ ಬಹುಮತ ಇದೆ, 140 ಜನ ನಾವು ಗೆದ್ದಿದ್ದೀವಿ, ನಾವು ಏನು ಬೇಕಾಗಿದ್ರು ಮಾಡ್ಬೋದು ಅಂತೇಳಿ ಹೊರಟಿದ್ದಾರೆ. ಆದರೆ ಬೆಂಗಳೂರು ನಗರದಲ್ಲಿ ನೋಡಿ, ಇವತ್ತೊಂದು ದಿವಸ ಏನು 19 ಇತ್ತು, ಈಗ ಬಿ ಖಾತಾ ಎ ಖಾತಾ ಅಂತೇಳಿ ಏನು ಮಾಡ್ತಾ ಇದ್ದಾರಲ್ಲ, ಎ ಖಾತಾ ಬಿ ಖಾತಾ ಅಂತೇಳಿ ಮುಂಚೆ ಏನು ಇವರು ನಿಲಯ ಮಿತ್ತಲ್ ಅವರು 2002ರಲ್ಲಿ ಏನು IAS ಅಧಿಕಾರಿ, ಈಗ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ತಿಪ್ಪೇಸ್ವಾಮಿ ಸಾಹೇಬ್ರು ಗೊತ್ತಿರ್ಬೋದು, ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಆಕ್ಚುಲಿ ಸುಧಾರಣೆ ತಗೊಂಡ್ಬಂದಿದ್ದು ಬಹಳ ಪ್ರಾಮಾಣಿಕ ಅಧಿಕಾರಿ. ಅವರು ಅವತ್ತೊಂದಷ್ಟು ತೆರಿಗೆ ಪದ್ಧತಿಯನ್ನ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ತಗೊಂಡ್ಬಂದರು. ಅವರು ಆವತ್ತು ಏನಿತ್ತು, ಒಂದು ಸ್ಕ್ವೇರ್ ಫೀಟ್ಗೆ ನೀವು ನೀವು ಕಾನೂನು ಪ್ರಕಾರ ಪ್ಲಾನ್ ತಗೊಂಡು ಕಟ್ಟಿರ್ತಕ್ಕಂಥವ್ರಿಗೆ ಒಂದು ತೆರಿಗೆ, ಅದನ್ನ ನೀವು ಕಾನೂನು ಬಾಹಿರವಾಗಿ ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರಿಗೆ ಡಬಲ್ ಅಂತೇಳಿ ಮಾಡಿದ್ರು. ಅವ್ರು ಮಾಡಿದ ಉದ್ದೇಶ ಏನು, ಎಲ್ಲರೂ ಸಹ ತೆರಿಗೆ ಈ ಒಂದು ಎಲ್ಲ ಬೆಂಗಳೂರಿನಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅಷ್ಟು ತೆರಿಗೆ ವ್ಯಾಪ್ತಿಗೆ ಬರಬೇಕು ಅಂತೇಳಿ ಅವರು ಒಂದು ಸದುದ್ದೇಶದಿಂದ ತಗೊಂಬಂದರು. ಅವರು ಹೋದ ನಂತರ ಎಷ್ಟೆಲ್ಲ ಸರ್ಕಾರಗಳು ಬಂದಿದ್ದಾವೆ, ಇದುವರೆಗೂ ಸಹ ಯಾವ ಸರ್ಕಾರಗಳು ಬೆಟರ್ಮೆಂಟ್ ತಗೊಂಡಿಲ್ಲ. ಈಗ ಇವ್ರು ಹೇಳ್ತಾರೆ ಏಕಾತ ಮಾಡಿರೋದನ್ನ, ಅದು ವಿಶೇಷವಾಗಿ ಆಶ್ಚರ್ಯ ಏನಪ್ಪ ಅಂತಂದರೆ, ಇದುವರೆಗೂ ಸಹ ನೀವು ಯಾವುದೇ KMC ಕಾಯ್ದೆಯಲ್ಲಿರಲಿ ಅಥವಾ BBMP ಕಾಯ್ದೆಯಲ್ಲಿರಲಿ ಅಥವಾ ಈಗ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದಾರಲ್ವಾ ಅದರಲ್ಲಾಗಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಎ ಮತ್ತು ಬಿ ಅಂತ ಯಾವುದೇ ಕಾನೂನಿಲ್ಲ. ಖಾತಾ ಅಂತಿದೆ, ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತಿತ್ತು. ಹಿಂದೆ ತೆರಿಗೆ ಪದ್ಧತಿಗೋಸ್ಕರ 7 ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಎ ರಿಜಿಸ್ಟರು ಬಿ ರಿಜಿಸ್ಟರ್ ಅಂತ ಮಾಡಬೇಕು ಅಂತ ಹೇಳಿದರು. ಆ ಎ ರಿಜಿಸ್ಟರು ಬಿ ರಿಜಿಸ್ಟರ್ ಏನಿತ್ತಲ್ವಾ, ಅಂದರೆ ನೀವು ಏನು ಬೆಟರ್ಮೆಂಟ್ ಕಟ್ಟಿ ನೀವು ಏನು ಪ್ಲಾನ್ ಸ್ಯಾಂಕ್ಷನ್ ತಗೊಂಡಿರ್ತೀರಿ ಅದು ಎ ರಿಜಿಸ್ಟರಲ್ಲಿ ಎಂಟ್ರಿ ಆಗಬೇಕಾಗಿತ್ತು. ಬೆಟರ್ಮೆಂಟ್ ಕಟ್ಟದೆ ನೀವೇನಾದರೂ ತೆರಿಗೆನ ಅದಕ್ಕೆ ಬಿ ರಿಜಿಸ್ಟರಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿತ್ತು. ಆದರೆ ಇದನ್ನ ಈ ಎಲ್ಲ AROಗಳು ಮತ್ತು RIಗಳು ROಗಳು ರೆವಿನ್ಯೂ ಆಫೀಸರ್ಸ್ ಏನಿದ್ರು ಇದನ್ನೇ ಎ ಮತ್ತು ಬಿ ಖಾತಾ ಅಂತೇಳಿ ಮಾಡಿಬಿಟ್ರು. ಎ ಖಾತಾ ಮತ್ತು ಬಿ ಖಾತಾ ಅಂತಂದರೆ ಯಾವುದಾದ್ರೂ ಆಕ್ಟಲ್ಲಿ, ಮುನ್ಸಿಪಲ್ ಆಕ್ಟಲ್ಲಿ ಇರಲಿ ಅಥವಾ ಈಗೇನು ರಾಜಪತ್ರ ಹೊಡಿಸಿದಾರಲ್ಲ, ನನಗೆ ಆಶ್ಚರ್ಯ ಆಗಿದೆ ಅಂದರೆ ಕ್ಯಾಬಿನೆಟಲ್ಲಿ ಇದನ್ನು ತೀರ್ಮಾನ ಮಾಡಿ ಇದಕ್ಕೆ ಬಂದು ಪತ್ರಕರ್ತರಿಗೆ ಬ್ರೀಫ್ ಮಾಡಿದ್ದು ಕಾನೂನು ಸಚಿವರು SK ಪಾಟೀಲ್ ಸಾಹೇಬರು. ಏನಾದರೂ ಕನಿಷ್ಠ ಅವ್ರು ಯಾರು ಅಡ್ವೈಸ್ ಆದ್ರೂ, ಯಾರು ಇವಾಗ ಅಡ್ವೊಕೇಟ್ ಜನರಲ್ ಇನ್ನೊಬ್ಬರು ಮತ್ತೊಬ್ಬರು ಇರ್ತಾರೆ, ಅದನ್ನು ಕೇಳ್ಕೊಬೇಕಾಗಿತ್ತು. ಆದರೆ ಇಡೀ ಬೆಂಗಳೂರಿನ ಜನತೆಗೆ ಮಂಕು ಬೂದಿಯನ್ನು ಏರಿಸ್ತಾ ಇದ್ದಾರೆ. ನಿಮಗೆ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಚದರ ಗಜಕ್ಕೆ 13,800 ರೂಪಾಯಿ ಫಿಕ್ಸ್ ಮಾಡಿದರು. ಅಂದರೆ ಒಂದು 30-40 ಸೈಟ್ಗೆ 14,000 ರೂಪಾಯಲ್ಲಿ ನಿಮಗೆ ಖಾತಾ ಆಗ್ತಾಯಿತ್ತು. ಅದಾದ ನಂತರ ಸಿದ್ದರಾಮಣ್ಣವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ದುಪ್ಪಟ್ಟು ಮಾಡಿದ್ರು. ಭಾಳಷ್ಟು ಜನ ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು, ಇದನ್ನು ನೀವು ಇನ್ನೊಂದು ಸತಿ ಪರಿಶೀಲನೆ ಮಾಡಿ ಅಂತ ಹೇಳಿದರು. ಆಗ ಅದನ್ನು ಕಡಿಮೆ ಮಾಡಿದರು. ಮತ್ತೆ ಕೋರ್ಟ್ಗೆ ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅದನ್ನು ಕಡಿಮೆ ಮಾಡಿದರು. ಆದರೆ ಈಗ ನೀವು ನೋಡಬೇಕಿದ್ರಲ್ಲಿ ಆಶ್ಚರ್ಯ ಏನಪ್ಪ ಅಂತಂದರೆ, ಒಂದು ಈಗಾಗಲೇ ನಾನು ಎಕ್ಸಾಂಪಲ್ಲು ಕೃಷ್ಣ ಬೈರೇಗೌಡದ್ದು ಹೇಳಿದೆ. ಆಂಧ್ರದಿಂದ ಯಾರೋ ಬಂದರು, ಅವರು ಎ ಖಾತಾನೂ ಇಲ್ಲ ಬಿ ಖಾತಾನೂ ಇಲ್ಲ. ಅವರೆಲ್ಲರೂ ಸಹ ರಾಜಾರೋಷವಾಗಿ 5 ಫ್ಲೋರು 6 ಫ್ಲೋರು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಎಲ್ಲವನ್ನೂ ಸಹ ಬೆಂಗಳೂರು ನಗರದಲ್ಲಿ ನೀವು 100% ಅಲ್ಲಿ ಒಂದು 5% ಜನ ಪ್ರಾಮಾಣಿಕವಾಗಿ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿರ್ಬೋದು. ಇನ್ನೆಲ್ಲ 95% ಆ ಯಾವ ಆಸ್ತಿಗಳು ಸಹ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, 100% ವೈಲೇಷನ್ ಮಾಡಿದ್ದಾರೆ. ನೀವೇ ಕಾಯ್ದೆ ಮಾಡಿದ್ದೀರಿ 50% ಬಿಲೋ ಇದ್ದರೆ ಅದನ್ನು ಸಕ್ರಮ ಮಾಡ್ಬೋದು, 50% ಎಬವ್ ಇದ್ದರೆ ಅದನ್ನು ಸಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಇವನ್ನೆಲ್ಲ ಯಾವ ನೀವು ಇದಿಟ್ಕೊಂಡು ಮತ್ತೆ ಅದನ್ನೆಲ್ಲನೂ ನೀವು ಸಕ್ರಮ ಮಾಡ್ತೀರಿ ಅದು ನಮಗೆ ಗೊತ್ತಿಲ್ಲ. ಈಗಲೂ ಅದು ಕೇಸು ಸಹ ಪೆಂಡಿಂಗ್ ಇದೆ. ಎರಡನೇದು ಏನಪ್ಪ ಅಂತಂದರೆ, ಈಗ ಮಿಟ್ಕನಹಳ್ಳಿ ಆ ಭಾಗಲೆಲ್ಲನೂ ಇವಾಗ ಖಾತಾ ಕೊಟ್ಟರು. ಇದುವರೆಗೂ ಸಹ ನೀವು ಅವ್ರ ಹತ್ರ ಏನೂ ಇಲ್ಲ, ಬೀದು ಇಲ್ಲ, 6 ಫ್ಲೋರ್ 7 ಫ್ಲೋರ್ ಕಟ್ಬಿಟ್ಟು ಎಲ್ಲ ಆಂಧ್ರದವರು ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಈಗ ತಗೊಂಡಿರೋ ಪರಿಸ್ಥಿತಿ ಏನು ಬೆಂಗಳೂರು ನಗರದಲ್ಲಿ? ನಾನು ಹೇಳ್ತಾ ಇದ್ದೇನೆ, ಬೆಂಗಳೂರು ನಾಗರಿಕರಿಗೆ ಇದು ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ ಇವ್ರು ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ.
ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ನಾಗರಿಕರು ಎಚ್ಚೆತ್ಕೊಳ್ದೆ ಹೋದ್ರೆ ನೀವೇನು ಮಧ್ಯಮ ವರ್ಗದ ಜನ, ವಿಶೇಷವಾಗಿ ಬಡವರಿದ್ದಾರೆ, ಒಂದು 30-40 ಸೈಟ್ಗೆ ಇವಾಗ ಆದೇಶ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ದಾಖಲೆ ಕೊಡ್ತೀನಿ. ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಗೊತ್ತಾ? 13,800 ರೂಪಾಯಿ ಇದ್ದಿದ್ದನ್ನ ಇವರು 1 ಸ್ಕ್ವೇರ್ ಫೀಟ್ಗೆ ಈಗ ಅದನ್ನ ಯಾವ ರೀತಿ ಅದನ್ನು ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ, ಗೈಡ್ಲೈನ್ಸ್ ವ್ಯಾಲ್ಯೂ ಇದೆಯಲ್ಲ, ಸಬ್ ರಿಜಿಸ್ಟರ್ದು ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು 3,000ದಿಂದ 5,000 15,000 ರೂಪಾಯಿವರೆಗೂ ಇದೆ. ಮಿನಿಮಮ್ 5,000 ರೂಪಾಯಿ ಅಂತ ಹಾಕೊಂಡ್ರೆ ನೀವು ಒಂದು 30-40 ಸೈಟ್ಗೆ ಮಿನಿಮಮ್ 3 ಲಕ್ಷ ರೂಪಾಯಿಯಿಂದ 6 ಲಕ್ಷ ರೂಪಾಯಿ ತನಕ ನೀವು ಕಟ್ಟಬೇಕಾಗ್ತದೆ. ಮಿನಿಮಮ್ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಯಾವುದಕ್ಕಿದು? ಒಂದು 30-40 ಸೈಟ್ಗೆ. ಆದರೆ ಏನಿವತ್ತು ಬೆಟರ್ಮೆಂಟ್ ಟ್ಯಾಕ್ಸ್ ಇವ್ರೇನು ಫಿಕ್ಸ್ ಮಾಡಿದಾರಲ್ಲ, ಇದುವರೆಗೂ ಸಹ ನೀವು 2002 2003 ಏನು ಸ್ಟಾಪ್ ಆಯ್ತಲ್ಲ ಬೆಟರ್ಮೆಂಟು, ಆ ಬೆಟರ್ಮೆಂಟ್ ಸ್ಟಾಪ್ ಆದಮೇಲೆ BBMP ಇಷ್ಟು ವರ್ಷ ಆಯ್ತಲ್ಲ, 2003 2025, ನೀವು ಎಷ್ಟು ಜನ ಆ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು, ಅವ್ರು ಯಾರಿಗೂ ಸಹ ಖಾತಾ ಮಾಡಿಕೊಡ್ಲಿಲ್ಲ. ಖಾತಾ ಯಾಕೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ, ಕನ್ವರ್ಷನ್ ಆದವ್ರಿಗೆ ಮಾತ್ರ ಇವರು ಬೆಟರ್ಮೆಂಟ್ ಕಳ್ಸ್ಕೊಳ್ತಾ ಇದ್ರು. ಬೆಂಗಳೂರು ನಗರದಲ್ಲಿ ಎಲ್ಲ ನಾವು ಡೆವಲಪ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀರಿ, ಎಲ್ಲವೂ ಸಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಫಿಕೇಶನ್ ಮಾಡಿದ್ರು. ಆದರೆ ನೋಟಿಫಿಕೇಶನ್ ಮಾಡಿದ್ದಾದ್ಮೇಲೆ ಎಲ್ಲ ಪ್ರಾಪರ್ಟಿಗಳು ಸಹ ನಿಮಗೆ ಅದು BD ಅಂತ ಬರ್ತದೆ. BD ಅಂತ ಬಂದಮೇಲೆ ಅಂಥದಕ್ಕೆ ನೀವು ಬೆಟರ್ಮೆಂಟ್ ಕಟ್ಸ್ಕೊಳಲ್ಲ ಅಂತಂದ್ರು. ಇವಾಗ ಒಂದು ಮನೇಲಿ 4-5 ಜನ ಅಣ್ಣ ತಮ್ಮಂದ್ರು ಇರ್ತಾರಪ್ಪ, ಅವರು ಆಸ್ತಿ ಪಾಲು ಮಾಡ್ಕೊಂಡ್ರು. ನೀವು ಇಲ್ಲಿ ಅವೆಲ್ಲ ರೆವಿನ್ಯೂ ಸೈಟ್ಗಳು, ಕನ್ವರ್ಷನ್ ಆಗೋದಿಲ್ಲ. ಕನ್ವರ್ಷನ್ ಆಗದೆ ಇರ್ತಕ್ಕಂಥವ್ಗೆ ನೀವು ಬಂದ್ಬಿಟ್ಟು ಅದಕ್ಕೆ ಬೆಟರ್ಮೆಂಟ್ ಕಟ್ಸ್ಕೊಳ್ಳಿಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಮನೆಗಳು ಕಟ್ಟಿದ್ರು, ರಾಜಾರೋಷವಾಗಿ 4-4 ಫ್ಲೋರ್ 5-5 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದಕ್ಕೆ ತಪ್ಪು ಸರ್ಕಾರ. ನೀವು ಯಾಕಂತಂದ್ರೆ ಬೆಟರ್ಮೆಂಟ್ ನೀವು ಬರೀ ಕನ್ವರ್ಷನ್ ಆದಾಗ ಮಾತ್ರ ನಾವು ಬೆಟರ್ಮೆಂಟ್ ಕಟ್ಸ್ಕೊಳ್ತೀವಿ ಅಂತ ಹೇಳಿದ್ರು. ಯಾವುದೂ ಸಹ ಕನ್ವರ್ಷನ್ ಆಗಲಿಲ್ಲ. ಹಾಗಾಗಿ ಇಲಿಗಲ್ ಆಗಿ ಇಡೀ ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಬೆಂಗಳೂರಿನಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್, ಇಲಿಗಲ್ ಬಿಲ್ಡಿಂಗ್ಸು ಮಾಡಿಬಿಟ್ಟಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಮೊನ್ನೆ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಯಾಕೆ ನಾನು ಬ್ರಿಟಿಷ್ ಪದ್ಧತಿ ಅಂತ ಹೇಳಿದೆ ಅಂತಂದ್ರೆ, ಈಗ ಮೊನ್ನೆ ಹೊಸದಾಗಿ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಇವರು. ಯಾರಾದರೂ ತೆರಿಗೆ ಕಟ್ಟಲಿಲ್ಲ ಅಂತಂದ್ರೆ ಅದನ್ನ ಸೀಜ್ ಮಾಡ್ಬೋದು. ನೀವು ಯಾವುದೋ ಒಂದು 30-40 ಬಡವರು ಬಗ್ಗರು ಏನಿಲ್ಲ, ದಯೆ ದಾಕ್ಷಿಣ್ಯ ಏನಿಲ್ಲ ಇವ್ರಿಗೆ. ಏನು ಒಡೆದ ಆಳ ನೀತಿ, ಇವ್ರಿಗೆ ದುಡ್ಡು ಬರ್ಬೇಕಷ್ಟೇನೆ.